ಒಂದನೊಂದು ಕಾಲದಲ್ಲಿ ವಿಜಯನಗರ ಎಂಬ ದೊಡ್ಡ ಸಾಮ್ರಾಜ್ಯವಿತ್ತು. ಆ ನಗರವನ್ನ ಶ್ರೀಕೃಷ್ಣದೇವರಾಯ ಎಂಬ ಧೈರ್ಯವಂತ ರಾಜನು ಆಳುತ್ತಿದ್ದನು. ಆತನ ಆಸ್ಥಾನದಲ್ಲಿ ಬುದ್ಧಿವಂತ ಹಾಸ್ಯವಂತನಾದ ತೆನಾಲಿರಾಮ ಎಂಬ ಜಾಣನು ಇದ್ದ. ರಾಜ್ಯದಲ್ಲಿ ಕಳ್ಳರಿದ್ದಾರೆ ಎಂಬ ಸುದ್ದಿ ಬಂದಿತು. ಒಂದು ದಿನ ತೆನಾಲಿರಾಮನಿಗೆ ಸುದ್ದಿ ತಲುಪಿತು. ಅದೇನೆಂದರೆ, ಇಬ್ಬರು ಅಪಾಯಕಾರಿ ಕಳ್ಳರು ನಮ್ಮ ಊರಿನ ಮನೆಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಎಂದು. ಆ ಕಳ್ಳರು ರಾತ್ರಿ ಬಂದು ಮೌಲ್ಯವಾದ ವಸ್ತುಗಳನ್ನು ಕದಿಯುತ್ತಿದ್ದರು. ಜನರು ಭಯದಿಂದ ತಮ್ಮ ಬೆಳ್ಳಿ ಚಿನ್ನ ಅಡಗಿಸಲು ಶುರು ಮಾಡಿದರು. ತೆನಾಲಿರಾಮನು ಕೂಡ ಯೋಚನೆ ಮಾಡಿದ್ದ. ಆದರೆ ಆತನು ಭಯಪಡಲಿಲ್ಲ. ಬದಲಿಗೆ ಒಂದು ಚತುರ ಯೋಜನೆಯನ್ನು ಹಾಕಿದ. ಆ ರಾತ್ರಿ ತೆನಾಲಿರಾಮ ತನ್ನ ಹೆಂಡತಿಯೊಂದಿಗೆ ಜೋರಾಗಿ ಮಾತಾಡಲು ಪ್ರಾರಂಭಿಸಿದ. ಇವರ ಮಾತನ್ನು ಕಳ್ಳರು ಮನೆ ಹೊರಗೆ ಕೂತು ಕೇಳ್ತಾ ಇರ್ತಾರೆ. ತೆನಾಲಿರಾಮನು ಜೋರಾಗಿ ಈ ರೀತಿ ಮಾತನಾಡಿದ. ಓ ಪ್ರಿಯೆ, ನಾನು ನಮ್ಮ ಎಲ್ಲಾ ಚಿನ್ನ ಬೆಳ್ಳಿ ವಸ್ತುಗಳನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ತೋಟದ ಹಿಂದಿರುವ ಬಾವಿಗೆ ಹಾಕಿದ್ದೇನೆ. ಯಾರೂ ಅಲ್ಲಿಗೆ ಹೋಗಲ್ಲ ಎಂದು ಹೇಳಿ ಭಾರವಾದ ಪೆಟ್ಟಿಗೆಯನ್ನು ಎಳೆಯುವ ರೀತಿ ನಾಟಕ ಮಾಡಿದರು. ಈ ಮಾತುಗಳನ್ನು ಗಿಡದ ಹಿಂದೆ ಇರುವ ಕಳ್ಳರು ಸ್ಪಷ್ಟವಾಗಿ ಕೇಳಿದರು. ಅವರು ತುಂಬ ಖುಷಿಯಾಗಿ, ಇಂದು ನಮಗೆ ಅದೃಷ್ಟದ ರಾತ್ರಿ ಎಂದು ಹೇಳಿಕೊಂಡರು. ಕಳ್ಳರು ಕಾಯುತ್ತಿದ್ದರು. ತಕ್ಷಣ ತೆನಾಲಿರಾಮ ಮತ್ತು ಅವನ ಹೆಂಡತಿ ನಿದ್ರೆಗೆ ಹೋದ ನಂತರ ಅವರು ರಾತ್ರಿ ತುಂಬಾ ಬಾವಿಯಿಂದ ನೀರು ತೆಗೆದು ಸಾಕಾಗಿ ನೆನೆದ ಬಟ್ಟೆಯಲ್ಲಿ ಮಲಗದೆ ನಿರಂತರವಾಗಿ ಪೆಟ್ಟಿಗೆ ಹುಡುಕಲು ಪ್ರಯತ್ನಿಸಿದರು. ಅಲ್ಲಿ ಪೆಟ್ಟಿಗೆ ನಿಜವಾಗಿಯೂ ಇದ್ದರೂ ಅದರಲ್ಲಿ ಏನೂ ಇರಲಿಲ್ಲ. ಅದರಲ್ಲಿ ಕೇವಲ ಕಲ್ಲು ಮತ್ತು ಇಟ್ಟಿಗೆಗಳೇ ಇದ್ದವು. ಬೆಳಗ್ಗೆ ತಕ್ಷಣ ತೆನಾಲಿರಾಮ ಬಾಗಿಲು ತೆರೆದಾಗ ಇಬ್ಬರೂ ಕಳ್ಳರು ಸುಸ್ತಾಗಿ ಒದ್ದೆ ಬಟ್ಟೆಯೊಂದಿಗೆ ಸಂಪೂರ್ಣ ಕೋಪದಿಂದ ಬಾವಿಯ ಬಳಿ ನಿಂತಿದ್ದರು. ತೆನಾಲಿರಾಮ ನಗುತ್ತಾ ಹೇಳಿದರು, ಅಯ್ಯೋ, ನನಗೆ ಎಷ್ಟು ಉಪಕಾರ ಮಾಡಿದ್ರಿ. ನನ್ನ ತೋಟಕ್ಕೆ ನೀರು ಹಾಕಿದ್ದಿರಿ, ಹೂಗಳು ಚೆನ್ನಾಗಿ ಬೆಳೆಯುತ್ತವೆ ಎಂದು ನಗುತ್ತಾ ಹೇಳಿದನು. ಮತ್ತೆ ಇನ್ನೂ ನಗುತ್ತಾ ಅದರ ಜೊತೆಗೆ ಹೇಗೆ ಹೇಳಿದರು, ಈ ಶ್ರಮವನ್ನೇ ನೀವು ನಿಯತ್ತಾಗಿ ಕೆಲಸ ಮಾಡೋಕೆ ಬಳಸಿದ್ರೆ ಜೀವನದಲ್ಲಿ ತುಂಬಾ ಸಾರ್ಥಕತೆ ಸಿಗುತ್ತಿತ್ತು. ಮತ್ತೆ ನೀವು ಹೇಗೆ ಕದಿಯೋ ಪರಿಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ ಎಂದು ಹೇಳಿದರು. ಆ ಕಳ್ಳರು ತುಂಬಾ ನಾಚಿಕೆಯಿಂದ ತಲೆಯನ್ನು ಕೆಳಕ್ಕೆ ಹಾಕಿದರು. ಅವರು ತೆನಾಲಿರಾಮನ ಬುದ್ಧಿವಂತಿಕೆಗೆ ಸೋತಿದ್ದನ್ನು ಅರಿತರು. ತಕ್ಷಣ ಅಲ್ಲಿಂದ ಓಡಿ ಹೋದರು. ಮತ್ತೆ ಈ ಊರಿಗೆ ತಿರುಗಿ ಬರಲಿಲ್ಲ. ಕತೆಯ ನೀತಿ: ಬುದ್ಧಿವಂತಿಕೆ ಶಕ್ತಿಗಿಂತಲೂ ಹೆಚ್ಚು ಬಲಶಾಲಿ. ಸಮಸ್ಯೆಗಳನ್ನು ಹೊಡೆದು ಬಗ್ಗಿಸುವ ಬದಲು ಯುಕ್ತಿಯಿಂದ ಬಗೆಹರಿಸಬಹುದು.